ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ದೇವರ ಕರುಣೆಯನ್ನು ಪಡೆಯಲು ಕಲಿಯಿರಿ. ಪ್ರಲಾಪಗಳು 3:23 ನಾವು ಓದುತ್ತೇವೆ, ದೇವರ ಕರುಣೆಯು ದಿನ ದಿನವೂ ಪ್ರತಿ ಮುಂಚಾಣೆಯು ಹೊಸದಾಗಿರುವುದು. ದೇವರ ಕರುಣೆ ಎಂದರೆ ನಾವು ಅರ್ಹರಾಗಿರುವ ನಮ್ಮ ಪಾಪಗಳಿಗೆ ಶಿಕ್ಷೆಯನ್ನು ತಡೆ ಹಿಡಿಯುವುದು. ದೇವರ ಕರುಣೆಯ ಹೊರಗೆ ನಮ್ಮ ಜೀವನ ಪ್ರಯಾಣವು ತುಂಬ ಕಷ್ಟಕರವಾಗಿರುತ್ತವೆ. ದೇವರ ಕರುಣೆ ಪ್ರತಿದಿನ ನಮಗೆ ಬೇಕು. ದೇವರ ಕರುಣೆಗಳು ಪ್ರತಿದಿನ ಬೆಳಿಗ್ಗೆ ಹೊಸದಾಗಿರುತ್ತವೆ ಎಂಬುದು ದೇವರ ವಾಗ್ದಾನ. ಆದಾದರಿಂದ ಪ್ರತಿದಿನ ಬೆಳಿಗ್ಗೆ ನಾವು ಆತನ ಕರುಣೆಯನ್ನು ಪಡೆಯಲು ಹೊಸ ಆರಂಭದ ಭರವಸೆಯನ್ನು ಹೊಂದಿರಬೇಕು. ಕರುಣೆ ಮತ್ತು ಕೃಪೆ ಒಂದಲ್ಲ. ನಮಗೆ ಅರ್ಹವಲ್ಲದನ್ನು ಪಡೆಯುವುದು ಕೃಪೆ, ಅಂದರೆ ನೈತಿಕ ಗುಣಗಳು. ಆ ಮೂಲಕ ನಮಗೆ ಬೇಕಾಗಿರುವ ಭೌತಿಕ ಆಶೀರ್ವಾದಗಳು. ಕರುಣೆ ಎಂದರೆ ನಾವು ಅರ್ಹವಾಗಿರುವುದನ್ನು ಪಡೆಯದಿರುವುದು. ಅದು ನಮ್ಮ ಪಾಪಗಳಿಗೆ ಶಿಕ್ಷೆಯಾಗಿದೆ. ದೇವರ ಕರುಣೆಯು ದೇವರ ಬಗ್ಗೆ ಅತ್ಯಂತ ದುರಂತವಾಗಿ ತಪ್ಪಾಗಿ ಅರ್ಥೈಸಲ್ಪಟ್ಟ ಸತ್ಯಗಳಲ್ಲಿ ಒಂದಾಗಿದೆ. ರೋಮಪುರದವರಿಗೆ 9:15 ನಾವು ಓದುತ್ತೇವೆ, ಯಾವನ ಮೇಲೆ ನನಗೆ ಕರುಣೆ ಇದೆಯೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನಗೆ ದಯೆ ಇದೆಯೋ ಅವನಿಗೆ ದಯೆ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿದನಷ್ಟೆ. ಅಂದರೆ ದೇವರ ಪ್ರೀತಿ ಮತ್ತು ಕೃಪೆಯು ನಿರ್ದಿಷ್ಟವಾಗಿರುವುದಂತೆ ದೇವರ ಕರುಣೆಯು ವಿಶೇಷವಾಗಿರುತ್ತದೆ. ಎಸೆಕಿಯೇಲನು 12:1-2 ಬರೆದಿದೆ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ನೀನು ದ್ರೋಹಿ ವಂಶದ ಮಧ್ಯದಲ್ಲಿ ವಾಸಿಸುತ್ತಿ. ಆ ವಂಶದವರು ದ್ರೋಹಿಗಳಾಗಿರುವುದರಿಂದ ಕಣ್ಣಿದ್ದರೂ ಕಾಣರು, ಕಿವಿ ಇದ್ದರೂ ಕೇಳರು. ದೇವರು ಇಸ್ರಾಯೇಲ್ ಮಕ್ಕಳನ್ನು ದ್ರೋಹಿ ವಂಶ ಎಂದು ವಿವರಿಸುತ್ತಾನೆ. ಅವರು ಅಜ್ಞಾನದಿಂದ ಪಾಪ ಮಾಡುತ್ತಾರೆ ಎಂಬ ಕಾರಣಕ್ಕಾಗಿ ಅವರು ದ್ರೋಹಿ ವಂಶ ಎಂದು ಕರೆಯುವುದಿಲ್ಲ. ದೇವರು ಇಲ್ಲಿ ಹೇಳುತ್ತಾನೆ, ಅವರು ದ್ರೋಹಿ ವಂಶಗಳಾಗಿರುವುದರಿಂದ ಕಣ್ಣಿದ್ದರೂ ಕಾಣರು, ಕಿವಿ ಇದ್ದರೂ ಕೇಳರು. ದೇವರು ಇಸ್ರಾಯೇಲರಿಗೆ ದರ್ಶನಗಳು ಮತ್ತು ಭವಿಷ್ಯವಾಣಿಗಳ ಮೂಲಕ ಅವರ ಬಗ್ಗೆ ತನ್ನ ಅಸಮಾಧಾನವನ್ನು ತೋರಿಸಿದನು. ಅವರು ಇಸ್ರಾಯೇಲ್ಯರು ಪಶ್ಚಾತ್ತಾಪಪಟ್ಟು ತಮ್ಮ ದುಷ್ಟ ಮಾರ್ಗಗಳನ್ನು ತಿರುಗಿಸಲು ನಿರಾಕರಿಸಿದರು. ಇದನ್ನು ದಂಗೆ ಎಂದು ಕರೆಯಲಾಗುತ್ತದೆ. ದೇವರು ಅವರನ್ನು ದ್ರೋಹಿ ವಂಶ ಎಂದು ಕರೆಯುತ್ತಾನೆ. ನಮಗೂ ದರ್ಶನ, ಕನಸುಗಳು, ಭವಿಷ್ಯವಾಣಿಯ ಮೂಲಕ ದೇವರು ತನ್ನ ಅಸಮಾಧಾನವನ್ನು ಬಹಿರಂಗಪಡಿಸುತ್ತಲೇ ಇರುತ್ತಾನೆ, ಅಲ್ಲವೇ? ನಾವು ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ, ನಾವು ಪಶ್ಚಾತ್ತಾಪಪಟ್ಟು ಅವುಗಳಿಂದ ದೂರ ಸರಿಯದಿದ್ದರೆ ದೇವರು ನಮ್ಮನ್ನು ಕೂಡ ದ್ರೋಹಿ ವಂಶ ಎಂದು ಕರೆಯುತ್ತಾನೆ. ಹಲ್ಲೆಲೂಯಾ. ಕರುಣೆ ತುಂಬ ಶಕ್ತಿಶಾಲಿಯಾಗಿದೆ. ನಮಗೆ ಡೈಲಿ ದೇವರ ಕರುಣೆ ಬೇಕು. ಹಲ್ಲೆಲೂಯಾ. ಅದನ್ನು ಶಿಕ್ಷಿಸಲು ಅಥವಾ ಹಾನಿ ಮಾಡಲು ಒಬ್ಬರ ಶಕ್ತಿಯಲ್ಲಿರುವ ವ್ಯಕ್ತಿಯ ಕಡೆಗೆ ಕರುಣೆ ಅಥವಾ ಕ್ಷಮೆ ತೋರಿಸುವುದು ಎಂದು ವ್ಯಾಖ್ಯಾನಿಸಲಾಗಿದೆ. ಇದರ ಮೇಲೆ ನಮ್ಮ ಕರುಣೆಯು ಸಹ ಅದೇ ಆಗಿರುತ್ತದೆ. ನಾವು ಸಹ ಜನರಿಗೆ ಕರುಣೆ ತೋರಿಸಬಹುದು, ಅಲ್ಲಾಂದರೆ ತೋರಿಸದೇ ಇರಬಹುದು. ನೀವು ಇತರರನ್ನು ಕರುಣೆಯಿಂದ ಕ್ಷಮಿಸದಿದ್ದರೆ ನೀವು ಕರುಣೆ ಇಲ್ಲದವರು, ನೀವು ಅವರನ್ನು ಶಿಕ್ಷಿಸುತ್ತೀರಿ. ನಾವು ಬೇರೆಯವರಿಗೆ ಕರುಣೆ ತೋರಿಸಲಿಲ್ಲದಿದ್ದರೆ ನಾವು ಅವರನ್ನು ಶಿಕ್ಷಿಸುತ್ತೇವೆ. ನಿಮ್ಮ ಕ್ಷಮಿಸದಿರುವಿಕೆಯು ಇತರರನ್ನು ಹೇಗೆ ನೀವು ಶಿಕ್ಷಿಸುತ್ತೀರಿ ಎಂದು ನೀವು ಅರ್ಥ ಮಾಡಿಕೋಬೇಕು. ನೀವು ಬೇರೆಯವರನ್ನು ಕ್ಷಮಿಸದಿದ್ದರೆ ನಿಮಗೆ ಶಿಕ್ಷೆ ಹೆಚ್ಚಾಗುತ್ತದೆ. ನಿಮ್ಮಿಂದ ಅವರಿಗೆ ಟೆನ್ಷನ್ ಉಂಟಾಗುತ್ತದೆ. ಯೋಚಿಸಿ, ಅಲ್ಲವೇ? ಹಲ್ಲೆಲೂಯಾ. ಇಬ್ರಿಯರಿಗೆ 4:15-16 ಬರೆದಿದೆ, ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದಾದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ. ದೇವರು ನಮ್ಮ ದೌರ್ಬಲ್ಯಗಳನ್ನು ತಿಳಿದಿದ್ದಾನೆ. ಆತನು ಅವುಗಳ ಬಗ್ಗೆ ಸಹಾನುಭೂತಿ ಹೊಂದಿರುತ್ತಾನೆ. ನಮ್ಮ ದೌರ್ಬಲ್ಯಗಳ ಬಗ್ಗೆ ಅವನಿಗೆ ತಿಳಿದಿದೆ. ನಮಗೆ ಎಲ್ಲಿ ಸೆಲ್ಫ್ ಕಂಟ್ರೋಲ್ ಇಲ್ಲ, ನಾವು ಹಾಗೆ ವರ್ತಿಸುತ್ತೇವೆ ಅಂತ ದೇವರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಆದರೆ ನಾವು ಕೃಪೆಗೋಸ್ಕರ, ಶಕ್ತಿಗೋಸ್ಕರ
ದೇವರ ಹತ್ರ ಬೇಡಿಕೊಳ್ಳಬೇಕು. ಸೆಲ್ಫ್ ಕಂಟ್ರೋಲ್ ಇಲ್ಲದೆ ನಾವು ವರ್ತಿಸಬಾರದು ಅಂತ ನಾವು ಪ್ರಾರ್ಥಿಸಿದರೆ ಮಾತ್ರ ನಮಗೆ ಸೆಲ್ಫ್ ಕಂಟ್ರೋಲ್ ಸಿಗುತ್ತದೆ. ನಾವು ಪ್ರಾರ್ಥಿಸಲಿಲ್ಲದಿದ್ದರೆ ನಮಗೆಂದಿಗೂ ಸೆಲ್ಫ್ ಕಂಟ್ರೋಲ್ ಸಿಗುವುದಿಲ್ಲ. ದೇವರು ನಮ್ಮ ಪಾಪಗಳಿಗೆ ಹೇಗೆ ಕರುಣೆ ತೋರಿಸುತ್ತಾನೋ ಹಾಗೆ ನಾವು ಸಹ ನಮ್ಮ ವಿರುದ್ಧ ಪಾಪ ಮಾಡುವ ಇತರರಿಗೆ ಕರುಣೆ ತೋರಿಸಬೇಕು. ನಾವು ದೇವರ ಹತ್ರ ಬೇಡಿಕೊಳ್ಳುತ್ತೇವೆ, ದೇವರೇ ನನ್ನ ಪಾಪಗಳೆಲ್ಲ ಕ್ಷಮಿಸಿ ಅಂತ. ನಾವು ಬೇರೆಯವರ ಪಾಪಗಳು ಕ್ಷಮಿಸಿದರೆ ದೇವರು ನಮ್ಮ ಪಾಪಗಳು ಕ್ಷಮಿಸುತ್ತಾರೆ ಅಲ್ಲವೇ? ನಮಗೂ ದೇವರಿಂದ ಕ್ಷಮೆ ಬೇಕು ಮತ್ತು ಕರುಣೆ ಬೇಕು. ಆದರೆ ನಾವು ಬೇರೆಯವರಿಗೆ ಕ್ಷಮೆ ಮತ್ತು ಕರುಣೆ ತೋರಿಸುವುದಕ್ಕೆ ನಮಗೆ ಆಗುವುದಿಲ್ಲ ಅಲ್ಲವೇ? ಹಲ್ಲೆಲೂಯ. ಮತ್ತು ನಾವು ನಮ್ಮ ಪ್ರಲೋಭನೆಗಳಿಗೆ ಒಳಗಾದರೆ ನಾವು ಕರುಣೆಯನ್ನು ಕೇಳಬೇಕು. ನಮಗೆ ಅರ್ಹವಲ್ಲದ ಶಿಕ್ಷೆಯನ್ನು ತಡೆಹಿಡಿಯಲು ಆತನ ಕರುಣೆಯನ್ನು ಕೇಳಬೇಕು. ನಾವು ಇತರರ ಪಾಪಗಳಿಗೆ ಕರುಣಾಮಯಿಗಳಾಗಿದ್ದರೆ ಮಾತ್ರ ನಮಗೆ ಕರುಣೆ ಸಿಗುತ್ತದೆ. ದೇವರಿಂದ ನಮಗೆ ಕರುಣೆ ಬೇಕು ಅಲ್ಲವೇ? ನಾವು ಇತರರಿಗೆ ಕರುಣೆ ತೋರಿಸಬೇಕು. ಯಾಕೆಂದರೆ ದೇವರ ಕರುಣೆ ಇಲ್ಲದೆ ನಾವು ಬಿತ್ತುವುದನ್ನು ನಾವು ಕೊಯ್ಯಬೇಕು ಅಲ್ಲವೇ? ಆದರೆ ದೇವರ ಕರುಣೆ ಇದ್ದರೆ ಅಷ್ಟೊಂದು ಕೊಯ್ಯಬೇಡ. ನಮಗೂ ಸ್ವಲ್ಪ ಲೀನಿಯನ್ಸಿ ದೇವರು ತೋರಿಸುತ್ತಾರೆ, ಅದೇ ಕರುಣೆ. ಆ ಕರುಣೆ ಇಲ್ಲದಿದ್ದರೆ ನಮ್ಮ ಜೀವನ ತುಂಬ ಕಷ್ಟಕರವಾಗಿರುತ್ತದೆ. ಹಲ್ಲೆಲೂಯ. ನಾವು ದೇವರ ನಿಯಮಗಳನ್ನು ಮುರಿಯುತ್ತಲೇ ಇರುತ್ತೇವೆ. ನಮಗೆ ದೇವರ ಕರುಣೆ ಬೇಕು, ಆದರೆ ಆತನ ಕರುಣೆಯು ಪಾಪ ಮಾಡಲು ಪರವಾನಗಿಯಲ್ಲ. ಇಟ್ ಇಸ್ ನಾಟ್ ಎ ಲೈಸೆನ್ಸ್. ಇದೇ ರೋಮಪುರದವರಿಗೆ 9:15 ಅರ್ಥ. ಯಾವನ ಮೇಲೆ ನನ್ನ ಕರುಣೆ ಇದೆಯೋ ಅವನನ್ನು ಕರುಣಿಸುವನು, ಯಾವನ ಮೇಲೆ ನನಗೆ ದಯೆ ಇದೆಯೋ ಅವನಿಗೆ ದಯೆ ತೋರಿಸುವನು. ಯಾವನ ಮೇಲೆ ನನ್ನ ಕರುಣೆ ಇದೆಯೋ ಅವನನ್ನು ಕರುಣಿಸುವನು, ಯಾವನ ಮೇಲೆ ನನಗೆ ದಯೆ ಇದೆಯೋ ಅವನಿಗೆ ದಯೆ ತೋರಿಸುವನು. ಹಲ್ಲೆಲೂಯ. ನೀವು ವಾಕ್ಯ ಅರ್ಥ ಮಾಡಿಕೊಳ್ಳಬೇಕು. ನಮಗೆ ದೇವರ ಕರುಣೆ ಪ್ರತಿದಿನ ಬೇಕು. ನಿಮಗೆ ಏನು ಬೇಕು? ಪ್ರತಿದಿನ ನೀರು ಬೇಕು, ಹೊಟ್ಟೆಗೇನಾದರೂ ಬೇಕು, ಅಲ್ಲಾಂದರೆ ಅರ್ಜೆಂಟ್ ಆಗಿರುವುದು ನಿಮಗೆ ತ್ಯಜಿಸುವುದಕ್ಕೆ ಆಗಲ್ಲ ಅಲ್ಲವೇ? ಬೇಕೇ ಬೇಕು. ಊಟ ಆಗಲಿ, ಅಲ್ಲಾಂದರೆ ನೀರಾಗಲಿ, ಏನೇ ಆಗಲಿ, ಅದಿಲ್ಲದೆ ನಮಗೆ ಜೀವನ ಮಾಡುವುದಕ್ಕಾಗುವುದಿಲ್ಲ ಅಲ್ಲವೇ? ಇಲ್ಲದಿದ್ದರೆ ನಮಗೇನಾಗುತ್ತೆ? ನೀರು ಕುಡಿಲಿಲ್ಲದಿದ್ದರೆ ನಮ್ಮ ದೇಹಕ್ಕೆ ಏನಾದರೂ ಆಗುತ್ತದೆ. ಅದೇ ಥರ ಊಟ ಮಾಡಲಿಲ್ಲದಿದ್ದರೆ ನಮಗೇನಾದರೂ ಆಗುತ್ತದೆ, ನಮಗೆ ಗೊತ್ತು. ಅದೇ ಥರ ಒಂದು ದಿನ ದೇವರ ದಯೆ ಇಲ್ಲದೆ ನಮಗೆ ಜೀವನ ಮಾಡೋಕ್ಕಾಗುವುದಿಲ್ಲ. ನಮ್ಮ ಕಷ್ಟಗಳು ಜಾಸ್ತಿ ಆಗುತ್ತದೆ ದೇವರ ದಯೆ ಇಲ್ಲದಿದ್ದರೆ. ನೀರು ಒಂದು ದಿನ ಕುಡಿಲಿಲ್ಲದಿದ್ದರೆ ನಮ್ಮ ಬಾಡಿಗೆ ಏನಾಗುತ್ತದೆ ಅಂತ ನಮಗೆ ಗೊತ್ತಿರಬೇಕು. ಒಂದು ದಿನ 2 ದಿನ ಊಟ ಇಲ್ಲದಿದ್ದರೆ ನಮಗೇನಾಗುತ್ತದೆ ಅಂತ ನಮಗೂ ಗೊತ್ತಿದೆ. ಅದೇ ಥರ ದೇವರ ದಯೆ ಒಂದು ದಿನ ಇಲ್ಲದಿದ್ದರೆ ನಮ್ಮ ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತದೆ. ದೇವರ ಕರುಣೆ ಸಿಗದಿದ್ದರೆ ನಮ್ಮ ಜೀವನ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಹಲ್ಲೆಲೂಯ. ಪಾಪವು ಕರುಣೆ ತೋರಿಸದಿರುವುದು. ನಾವು ಯಾರಿಗೆ ಕರುಣೆ ತೋರಿಸವಿಲ್ಲವೋ ಆವಾಗ ನಾವು ಪಾಪ ಮಾಡುತ್ತೇವೆ. ಗೊತ್ತಾಯ್ತಾ? When we fail to show mercy to others, we will sin. Think about this. Hallelujah. ಪಾಪವು ಕರುಣೆ ತೋರಿಸದಿರುವುದು, ದ್ವೇಷವನ್ನು ಹಿಡಿದಿಟ್ಟುಕೊಳ್ಳುವುದು, ಕ್ಷಮಿಸಲು ನಿರಾಕರಿಸುವುದು ಪಾಪ. ಏಕೆಂದರೆ ಅದು ಕರುಣೆಯ ಕೊರತೆಯನ್ನು ತೋರಿಸುವುದು. ನಾವೊಬ್ಬರಿಗೆ ಕರುಣೆ ತೋರಿಸಿದರೆ ನಮಗೆ ಸೆಲ್ಫ್ ಕಂಟ್ರೋಲ್ ಬರುತ್ತದೆ. ಕರುಣೆ ತೋರಿಸಲಿಲ್ಲ ಅಂದರೆ ಅವರನ್ನು ಹಿಡಿದು ಪುಡಿ ಮಾಡುತ್ತೇವೆ. ಹಲ್ಲೆಲೂಯ. ಮತ್ತಾಯ 7:12 ಯೇಸುದೇವರು ಹೇಳಿದರು, ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಅಂದರೆ ನೀವು ಸ್ವೀಕರಿಸಲು ಬಯಸುವ ಅದೇ ಪ್ರೀತಿ, ದಯೆ, ಗೌರವ ಮತ್ತು ಪರಿಗಣನೆಯಿಂದ ಜನರನ್ನು ನಡೆಸಿಕೊಳ್ಳಿ ಎಂದರ್ಥ. ಎಲ್ಲರ ಕಡೆಗೆ, ಚಿಕ್ಕವರ ಕಡೆಗೂ ದೊಡ್ಡವರ ಕಡೆಗೂ. ಮೆನ್ ಶುಡ್ ರೆಸ್ಪೆಕ್ಟ್ ದಿ ಲೇಡೀಸ್. ಆದರೇನೆ ಮೆನ್ನಿಗೆ ರೆಸ್ಪೆಕ್ಟ್ ಸಿಗೋದು. ಪುರುಷರು ಮಹಿಳೆಯರಿಗೆ ಕಡಿಮೆ ಬೆಲೆ ಕೊಟ್ಟರೆ ನಿಮಗೂ ಕಡಿಮೆ ಬೆಲೆ ಸಿಗುತ್ತದೆ. ಎಲ್ಲರ ಕಡೆಗೆ
ಐದವರ ಕಡೆಗೆ ಅಲ್ಲ. ಹಲ್ಲೆಲೂಯ. ಆದರೆ ದೇವರೇನು ಹೇಳಿದ್ದಾರೆ? ಜನರು ನಿಮಗೆ ಏನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡ್ರಿ. ನಮಗೆ ಪ್ರೀತಿ ಬೇಕು, ದಯೆ ಬೇಕು, ರೆಸ್ಪೆಕ್ಟ್ ಬೇಕು. ನೀವು ಹೇಳ್ತೀರಾ, ಯಾರು ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ನೀವು ಬೇರೆಯವರನ್ನು ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ನಿಮ್ಮನ್ನು ಯಾರೂ ರೆಸ್ಪೆಕ್ಟ್ ಮಾಡಿಲ್ಲ. ಹಲೋ, ನೀವು ಹಂಗೆ ತಿಳ್ಕೊಳ್ತೀರಾ? ನಾವು ಏನು ಕೊಡ್ತೀವೋ ಅದೇ ನಮಗೆ ಸಿಗುವುದು. ಇವತ್ತು ನಿಮಗೆ ಏನಿಲ್ಲ. ಕೆಲವರು ತಿಳ್ಕೊಳ್ತಾರೆ, ಎಲ್ಲರೂ ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡುತ್ತಾರೆ. ನೀವೇ ಎಲ್ಲರನ್ನೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡುತ್ತೀರಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ದ ಪ್ರಿನ್ಸಿಪಲ್. ನಾನು ಹೇಳುವುದನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ. ನನ್ನನ್ನು ಎಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡುತ್ತಾರೆ. ಯಾಕೆ ಕಾರಣ? ನೀವು ಅದೇ ಬೇರೆಯವರಿಗೂ ಕೊಡುವುದು. ನೀವೇನು ಬೇರೆಯವರಿಗೆ ತೋರಿಸೋದು. ನಿಮಗೆ ಯಾರು ಪ್ರೀತಿ ತೋರಿಸುತ್ತಾ ಇಲ್ಲ ಎಂದು ನಿಮಗೆ ಅನಿಸುತ್ತಿದ್ದರೆ ನೀವು ಬೇರೆಯವರಿಗೆ ಪ್ರೀತಿ ತೋರಿಸುತ್ತಾ ಇಲ್ಲ. ಅಯ್ಯೋ, ನನ್ನ ಮನೆಯಲ್ಲಿ ಯಾರೂ ಇಲ್ಲ ನನಗೆ ಪ್ರೀತಿ ಮಾಡುವುದಕ್ಕೆ. ನೀವು ಬೇರೆಯವರಿಗೆ ಪ್ರೀತಿ ಕೊಡುತ್ತಾ ಇಲ್ಲ. ಅದಕ್ಕೆ ಅರ್ಥ ಮಾಡಿಕೊಳ್ಳಿದ್ದೇವರ ಮಕ್ಕಳೇ. ಹಲ್ಲೆಲೂಯ. ಆದರೆ ನಾವು ಜನರನ್ನು ಅವರು ಮಾಡುವ ಪಾಪಗಳಿಗೆ ನಿರ್ಣಯಿಸಿದರೆ, ಅವರೊಂದಿಗೆ ಹೋರಾಡಿದರೆ, ಟೀಕಿಸಿದರೆ ಮತ್ತು ಅವರನ್ನು ದೂಷಿಸಿದರೆ ಅದು ಕ್ರೌರ್ಯ, ಕರುಣೆಯಲ್ಲ. ಲೂಕ 6:36 ಯೇಸುದೇವರು ಹೇಳಿದರು, ನಿಮ್ಮ ತಂದೆಯು ಕರುಣೆಯುಳ್ಳವನಾಗಿರುವ ಪ್ರಕಾರ ನೀವು ಕರುಣೆಯುಳ್ಳವರಾಗಿರಿ. ನಾವು ಮಾಡುವ ಪಾಪಗಳ ಹೊರತಾಗಿಯೂ ದೇವರು ಪ್ರತಿದಿನ ನಮ್ಮ ಮೇಲೆ ಪ್ರೀತಿ ಮತ್ತು ಕರುಣೆ ತೋರಿಸಬೇಕು ಎಂದು ನಾವು ಬಯಸುತ್ತೇವೆ, ಅಲ್ಲವೇ? ದೇವರೇ ಕರುಣಿಸು, ಕರುಣಿಸು ದೇವರೇ, ದಯ ಪಾಲಿಸು ದೇವರೇ. ಎದೆ ಹಿಡಿದು ನಾವು ಪ್ರೇಯರ್ ಮಾಡುತ್ತೇವೆ. ದೇವರು ದಯ ಪಾಲಿಸುವುದಿಲ್ಲ. ನಾವು ಬೇರೆಯವರಿಗೆ ದಯ ತೋರಿಸಬೇಕು. ಯಾರಿಗೆ? ಬೇರೆಯವರು ಮಾಡುವ ಪಾಪಗಳಿಗೆ. ಆದರೆ ನಿಮ್ಮ ಮನೆಯಲ್ಲಿ ಜಗಳ ಇರುವುದಿಲ್ಲ. ಎಲ್ಲಿ ದಯ ಇಲ್ಲವೋ ಅಲ್ಲಿ ಜಗಳ ಇರುತ್ತದೆ, ಹೋರಾಟ ಇರುತ್ತದೆ, ಟೀಕಿಸೋದು ಇರುತ್ತದೆ. ದಯೆ ಎಂದರೆ ಏನು? ತುಂಬಾ ಸಾಫ್ಟ್ ಆಗಿದೆ, ಅಲ್ಲವೇ? ಆಪೋಸಿಟ್ ಆಫ್ ಸಾಫ್ಟ್ ಇಸ್ ವಾಟ್? ಹಾರ್ಡ್. ಹ್ಯೂಮಿಲಿಟಿ ಅಂಡ್ ಪ್ರೈಡ್. ದಟ್ಸ್ ಆಲ್ ದ ಡಿಫರೆನ್ಸ್. ಹಲ್ಲೆಲೂಯಾ. ಸೊ ನಮಗೆ ದಯೆ ಬೇಕು, ನಮಗೆ ಪ್ರೀತಿ ಬೇಕು, ನಮಗೆ ಸಮಾಧಾನ ಬೇಕು. ಮತ್ತೆ ನಾವು ಯಾರಿಗೂ ಸಮಾಧಾನ ಕೊಡುವುದಿಲ್ಲ. ನಿಮಗೆ ಸಮಾಧಾನದ ಕೊರತೆ ಇದೆಯಾ? ನಿಮಗೇನು ಕೊರತೆ ಇದೆ ಈಗ? ಅದು ನೀವು ಬೇರೆಯವರಿಗೆ ಕೊಡುತ್ತಾ ಇಲ್ಲ. ಅರ್ಥ ಮಾಡಿಕೊಳ್ಳಿ. ನೀವು ಬೇರೆಯವರಿಗೆ ಸಮಾಧಾನ ಕೊಟ್ರೆ ನೀವು ಹೇಳಿರಬಹುದು, ಹೆಂಗೆ ಕೊಡಕ್ಕಾಗತ್ತೆ, ಅವರು ಕಿರಿಕಿರಿ ಮಾಡುತ್ತಾರೆ ಅಂತ. ಸಹಿಸಿಕೊಳ್ಳಬೇಕು. ಅದೇ ದಯೆ. ಕ್ಷಮಿಸಬೇಕು. ಅದೇ ದಯೆ. ಹಲ್ಲೆಲೂಯಾ. ಸೊ ಹಾಗಾಗಬೇಕಂದ್ರೆ ನಮ್ಮ ವಿರುದ್ಧ ಪಾಪ ಮಾಡುವವರಿಗೆ, ನಾವು ನಮ್ಮ ಮೇಲೆ ಕ್ರೂರವಾಗಿ ವರ್ತಿಸುವವರಿಗೆ ನಾವು ಕರುಣೆ ತೋರಿಸಬೇಕು. ಆಗತ್ತಾ? ಆದರೆ ಮಾತ್ರ ನಮಗೆ ಕರುಣೆ ಸಿಗುವುದು. ನಾವು ಇದನ್ನು ಮಾಡದಿದ್ದರೆ ನಾವು ಪಾಪ ಮಾಡುತ್ತೇವೆ. ನಾವು ಬೇರೆಯವರಿಗೆ ಕರುಣೆ ತೋರಿಸುವುದಿಲ್ಲದಿದ್ದರೆ ನಾವು ಪಾಪ ಮಾಡುತ್ತೇವೆ. ಮತ್ತು ಇತರರ ಪಾಪಗಳಿಗೆ ಕರುಣೆ ತೋರಿಸಿದರೆ ಮಾತ್ರ ನಮಗೆ ದೇವರ ಕರುಣೆ ಸಿಗುತ್ತದೆ. ಇದನ್ನು ಎಂದಿಗೂ ನೀವು ಮರೆಯಬಾರದು. ನನ್ನ ಇಂಟ್ರಡಕ್ಷನಲ್ಲಿ ನಾನು ಹೇಳಿದೆ, ದೇವರ ದಯೆ ಇಲ್ಲದೆ ನಮಗೊಂದು ದಿನಾನೂ ಜೀವನ ಮಾಡೋಕ್ಕಾಗಲ್ಲ. ಒಂದು ದಿನಾನು ನೀರಿಲ್ಲದೆ ನಮಗೊಂದು ದಿನ ಜೀವನ ಮಾಡೋಕ್ಕಾಗಲ್ಲ. ಊಟ ಇಲ್ಲದೆ ಒಂದು ದಿನ ನಮಗೆ ಜೀವನ ಮಾಡೋಕ್ಕಾಗಲ್ಲ. ನಮ್ಮ ಬಾಡಿಯಲ್ಲಿ ಅದು ವ್ಯಕ್ತವಾಗುತ್ತದೆ. 2 ದಿನ, 3 ದಿನ, 4 ದಿನ, ಅಯ್ಯೋ 1 ತಿಂಗಳು ನೀರು ಕುಡಿತಾ ಇಲ್ಲ, 1 ತಿಂಗಳು ಊಟ ಮಾಡ್ತಾ ಇಲ್ಲ, ಏನಾಗುತ್ತದೆ ಬಾಡಿಗೆ? ಎದ್ದು ನಡೆಯಕ್ಕಾಗತ್ತಾ? ಇಲ್ಲ, ಕಷ್ಟ. ರೋಗ ಬರ್ತದೆ. ಇದೇ ಸ್ಪಿರಿಚುಲಿ ಆಗೋದು. ವಿಶ್ವಾಸಿಗಳು ಬೇರೆಯವರಿಗೆ ದಯೆ ತೋರಿಸುವುದಿಲ್ಲ. ನಾವು ಪಾಪ ಮಾಡುತ್ತೇವೆ. ನಾವು ಮಾಡುವ ಪಾಪಗಳಿಗೆ ಎಕ್ಸ್ಕ್ಯೂಸ್ ಇದೆ. ಆದರೆ ಬೇರೆಯವರು ಮಾಡುವ ಪಾಪಗಳಿಗೆ ಎಕ್ಸ್ಕ್ಯೂಸ್ ಇಲ್ಲ, ಎಂದಿಗೂ ಇಲ್ಲ.
ಅಲ್ಲವೇ? ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಾವು ದೇವರ ಮಕ್ಕಳಾಗಿ ಜೀವನ ಮಾಡಬೇಕು. ದೇವರ ಮಕ್ಕಳಾಗಿ ದೇವರಿಂದ ಎಲ್ಲ ಕುಡಿರಿ ಕುಡಿರಿ ಎಂದು ಹೋಗುವುದಕ್ಕಲ್ಲ. ದೇವರು ಹೇಳಿದ್ರು, ಇದು ದೇವರ ಪ್ರಮಾಣ. ಹಲ್ಲೆಲೂಯ. ಯಾರಾದರೂ ನಮಗೆ ನೋವುಂಟು ಮಾಡಿದರೆ ಮತ್ತು ನಾವು ಆ ನೋವು ಹಿಡಿದಿಟ್ಟರೆ ಅದನ್ನು ತಕ್ಷಣ ಬಿಟ್ಟು ಬಿಡಬೇಕು. ನೀವು ಅವರನ್ನು ಕ್ಷಮಿಸಬೇಕು ಮತ್ತು ನೀವು ಅವರನ್ನು ಕ್ಷಮಿಸದ ನಂತರವೂ ನೋಯಿಸಲು ಹಿಡಿದಿಟ್ಟುಕೊಳ್ಳಬಾರದು. ಅದು ಕರುಣೆ ತೋರಿಸುತ್ತಿಲ್ಲ. ಹೌದು, ಜನರು ನಮ್ಮನ್ನು ನೋಯಿಸುತ್ತಾರೆ, ಯಾರು ನೋಯಿಸುವುದಿಲ್ಲ? ಯಾರು ನೋಯಿಸುವುದಿಲ್ಲ? ನೀವು ನೋಯಿಸುವುದಿಲ್ಲ ಬೇರೆಯವರನ್ನು. ಬೇರೆಯವರು ನೋಯಿಸುವ ಲೆಕ್ಕ ಮಾತ್ರ ನಿಮ್ಮ ಬುಕ್ಕಲ್ಲಿ ಇದೆ. ನೀವು ಬೇರೆಯವರನ್ನು ನೋಯಿಸುವ ಲೆಕ್ಕನೇ ಇಲ್ಲ. ಅದೆಲ್ಲ ಡಿಲೀಟೆಡ್, ಸ್ವಿಂಗ್, ಒಂದು ಸ್ವೈಪ್ ಮಾಡಿ ಹೋಗ್ಬಿಟ್ಟಿದೆ. ಬೇರೆಯವರು ನೋಯಿಸುವ ಲೆಕ್ಕ ಮಾತ್ರ ಇಟ್ಕೊಂಡಿದ್ದೇವೆ. ಆದರೆ ಅರ್ಥ ಮಾಡಿಕೊಳ್ಳಿ, ಬೇರೆಯವರ ಪಾಪಗಳಿಗೆ ನಾವು ದಯೆ ತೋರಿಸಿದರೆ ನಮಗೆ ನೋವು ಬರುವುದಿಲ್ಲ. ಟ್ರೈ ಫ್ರಮ್ ಟುಡೇ. ಹಲ್ಲೆಲೂಯ. ನಮ್ಮನ್ನು ನೋಯಿಸುವ ಎಲ್ಲರನ್ನೂ ನಾವು ಹೀಗೆ ಮಾಡದಿದ್ದರೆ ನಮಗೆ ದೇವರಿಂದ ಎಂತಕ್ಕೂ ಕರುಣೆ ಸಿಗುವುದಿಲ್ಲ. ದೇವರ ಮಕ್ಕಳೇ, ಕೆಲವರು 10 ವರ್ಷದಿಂದ ಮಾಡಿರುವುದೆಲ್ಲ ಹಂಗೆ ಬುಕ್ಕಲ್ಲಿ ಇಟ್ಕೊಂಡಿದ್ದಾರೆ ಮತ್ತು ಡೈಲಿ ಅದು ಓಪನ್ ಮಾಡಿ ನೋಡಿಬಿಟ್ಟು ಮತ್ತು ನೋವು ಅವರು ತಿಂತಾ ಇರುತ್ತಾರೆ. ಹೌದಾ? ಅದು ದಯೆ ಇಲ್ಲದ ಕ್ರಿಯೆ. ನಿಮಗೆ ಎಂದಿಗೂ ದೇವರಿಂದ ದಯೆ ಸಿಗೋದಿಲ್ಲ. ನಮಗೆ ದಯೆ ಸಿಗಲಿಲ್ಲ ಅಂದರೆ ಏನಾಗುತ್ತದೆ? ನಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಬರೆದಿಡ್ರಿ. ಯಾರ ಹತ್ರ ಏನು ಬುಕ್ ಇಲ್ವಲ್ಲ? ನಾನು ಹೇಳುವ ಒಂದು ಮಾತು ತಪ್ಪು ಎಂದು ನಿಮಗೆ ಹೇಳಕ್ಕಾಗತ್ತಾ? ಎಂತಕ್ಕೂ ಇಲ್ಲ. ವಾಟ್ ಎವರ್ ಐ ಆಮ್ ಸೇಯಿಂಗ್, ಯು ಗೋ ಅಂಡ್ ಪ್ರಾಕ್ಟೀಸ್ ಇಟ್ ಅಂಡ್ ಟೆಲ್ ಮೀ ದಿಸ್ ಇಸ್ ನಾಟ್ ವರ್ಕಿಂಗ್. If you are not showing sympathy, compassion to other sins, your trouble will increase day by day. ನೀರು ಕುಡಿಯದೆ, ಊಟ ಮಾಡದೆ ನಮ್ಮ ಶರೀರಕ್ಕೆ ಏನಾಗುತ್ತದೆ ನಿಮಗೆ ಗೊತ್ತಿದೆ. ಅದೇ ತರ ದಯ ತೋರಿಸಿರಿ. ದೇವರು ನಮಗೆ ದಯ ತೋರಿಸುತ್ತಾರೆ. ನಾವು ಎಂಥ ಪಾಪಿಗಳಾಗಿದ್ದರು ದೇವರೇ, ಬೇರೆಯವರಿಗೆ ನಾವು ಪಾಪ ಕ್ಷಮಿಸುವವರಾಗಿದ್ದರೆ ದೇವರು ನಮಗೆ ಕ್ಷಮಿಸುತ್ತಾನೆ. ಹಲ್ಲೆಲೂಯ. ನೋಡಿ, ಇನ್ನು ಯಾಕೋಬನು 2:13 ಹೇಳುತ್ತದೆ, ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಪಿನಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಪಿಗೆ ಮೇಲಾಗಿ ಹಿಕ್ಕುತ್ತದೆ. ಕರುಣೆ. ನಾವೆಂದು ಪಾಪ ಮಾಡುತ್ತೇವೆ. ನಾವು ಸಾಯುವ ತನಕನೂ ನಾವು ಪರಿಶುದ್ಧರಾಗಿ ಜೀವನ ಮಾಡಬೇಕು ಅಂತ ಸಬ್ಮಿಟ್ ಮಾಡಿದರು. ನಾವು ಹಾಗೆ ಹೀಗೆ ಅಲ್ಲಿ ಇಲ್ಲಿ ಎಲ್ಲ ನಾವು ಸ್ವಲ್ಪ ಪಾಪ ಮಾಡುತ್ತೇವೆ. ಆದರೆ ದೇವರದು ಕಟ್ ಡೌನ್ ಮಾಡುತ್ತಾರೆ, ಅದನ್ನ ಶಿಕ್ಷೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಕರುಣೆಯು ನ್ಯಾಯ ತೀರ್ಪಿಗೆ ಮೇಲಾಗಿ ಹಿಕ್ಕುತ್ತದೆ. ಕರುಣೆಯ ಕ್ರಿಯೆ ಶಕ್ತಿಶಾಲಿಯಾಗಿದೆ. ದೇವರ ಕರುಣೆ ಇಲ್ಲದೆ ನಮ್ಮ ಜೀವನ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಕರುಣೆಯ ಕ್ರಿಯೆ ಹೆಚ್ಚಾಗುತ್ತೆ. ಅದೇ ನಿಮ್ಮ ಆಶೀರ್ವಾದ. ಹೌದು, ಒಬ್ಬರು ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ, ನಿಮಗೆ ತ್ರಾಸು ಕೊಡ್ತಾ ಇದ್ದಾರೆ, ನಿಮಗೆ ಕ್ಷಮಿಸೋದಕ್ಕೆ ಆಗುವುದಿಲ್ಲ. ಆದರೆ ದೇವರು ಹೇಳಿದರು ಕ್ಷಮಿಸುವಂತ. ಮತ್ತೆ ನಾನು ನಿನ್ನನ್ನು ಹೇಗೆ ಪ್ರೀತಿಸುತ್ತೀನೋ ಅದೇ ತರ ಅವರನ್ನು ಪ್ರೀತಿಸುವಂತ. ನಾವು ಹಾಗೆಯೇ ಪ್ರೀತಿಸಿದರೆ ದೇವರ ಮಕ್ಕಳೇ, ಎಷ್ಟೊಂದು ಆಶೀರ್ವಾದ ಒಂದು ದಿನ ನಮಗೆ ಸಿಗುತ್ತದೆ ಗೊತ್ತಾ? ಅದೇ ನಾನು ಹೇಳಿರುವುದು, ಕರುಣೆಯ ಕ್ರಿಯೆ ಶಕ್ತಿಶಾಲಿಯಾಗಿದೆ. ಹಲ್ಲೆಲೂಯ. ಮತ್ತಾಯ 5:7 ಯೇಸುದೇವರು ಹೇಳುತ್ತಾನೆ, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವವರು. ದೇವರ ಕರುಣೆ ಯಾರು ಹೊಂದುವವರು? ದೇವರಿಗೆ ಕರುಣೆ ಬೇಡಿಕೊಳ್ಳುವವರ? ದೇವರೇ ಕರುಣೆ ತೋರಿಸು, ಸ್ವಾಮಿ ದಯ ಪಾಲಿಸು ಹೇಳುವವರಿಗ ದಯ ಕೊಡುವುದು ಇಲ್ಲ. ನಾವು ಕರುಣೆ ತೋರಿಸಿದರೆ ಮಾತ್ರ ದೇವರು ನಮಗೆ ಕರುಣೆ ತೋರಿಸುತ್ತಾರೆ. ಆದರೆ ಒಂದು ದೇವರ ಪ್ರಮಾಣದಲ್ಲಿ ನಾವೇನು ಕೊಡ್ತೀವೋ
1:1 ಅಲ್ಲ ನಮಗೆ ಸಿಗೋದು. ಪ್ರೆಸ್ ಡೌನ್, ಶೇಕನ್ ಟುಗೆದರ್ ಅಂಡ್ ರನ್ನಿಂಗ್ ಓವರ್ ಟು ಅವರ್ ಲ್ಯಾಪ್. ಏನೇ ಕೊಟ್ಟರು, ದುಡ್ಡು ಕೊಟ್ಟರು, ದಯೆ ಕೊಟ್ಟರು, ಪ್ರೀತಿ ಕೊಟ್ಟರು, ಸಮಾಧಾನ ಕೊಟ್ಟಿದ್ದರು, ಎಲ್ಲ ಹಾಗೆಯೇ ಬರುವುದು. ಅದು ಕೊಡಲಿಲ್ಲ ಅಂದರೆ ಆಪೋಸಿಟ್ಟು ಹಾಗೆಯೇ ಬರುವುದು. ನೀವು ಪೀಸು ಕೊಡಲಿಲ್ಲ ಅಂದರೆ ಪೀಸ್ಲೆಸ್ನೆಸ್ ಹೇಗೆ ಬರುವುದು? ಪ್ರೆಸ್ ಡೌನ್, ಶೇಕನ್ ಟುಗೆದರ್ ಅಂಡ್ ರನ್ನಿಂಗ್ ಓವರ್ ಟು ಯುವರ್ ಲ್ಯಾಪ್. ನೀವು ದೇವರಿಗೆ ದುಡ್ಡು ಕೊಡಲಿಲ್ಲದಿದ್ದರೆ ನಿಮಗೆ ದುಡ್ಡಿನ ಕೊರತೆ ಹಂಗೇ ಬರುವುದು ಎಲ್ಲ. ಹಲ್ಲೆಲೂಯಾ. ನಾವು ಇತರರಿಗೆ ದಯೆ ತೋರಿಸದಿದ್ದರೆ, ಅವರು ನಮಗೆ ಮಾಡುವ ಪಾಪಗಳಿಗೆ ನಾವು ಕರುಣೆ ತೋರಿಸದಿದ್ದರೆ ನಮಗೆ ದೇವರ ಕರುಣೆ ಸಿಗುವುದಿಲ್ಲ ಎಂದು ಈ ಗ್ರಂಥವು ನಮಗೆ ಕಲಿಸುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ, ಅಲ್ಲವೇ? ಮತ್ತಾಯ 5:7 ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವವರು. ಆದಾದರಿಂದ ರೋಮಪುರದವರಿಗೆ 9:15 ಹೇಳುವ ಇದರ ಬಗ್ಗೆ ನೀವು ಸ್ಪಷ್ಟವಾಗಿರಬೇಕು. ಯಾವನ ಮೇಲೆ ನನಗೆ ಕರುಣೆ ಇದೆಯೋ ಅವನನ್ನು ಕರುಣಿಸುವನು, ಯಾವನ ಮೇಲೆ ನನಗೆ ದಯೆ ಇದೆಯೋ ಅವನಿಗೆ ದಯೆ ತೋರಿಸುವನು. ದೇವರೆಲ್ಲರಿಗೂ ದಯೆ ತೋರಿಸುವುದಿಲ್ಲ, ದೇವರು ಎಲ್ಲರಿಗೂ ದಯೆ ಪಾಲಿಸುವುದಿಲ್ಲ ಎಂದು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ಕ್ಷಮಿಸದ, ಅಸಭ್ಯ, ಕ್ರೂರಿಯಾಗಿದ್ದರೆ, ಇದರ ಮೇಲೆ ಮನನೊಂದಿದ್ದರೆ, ಇದರೊಂದಿಗೆ ಜಗಳವಾಡಿದರೆ, ನೀವು ನಿಮ್ಮ ಕೋಪ ಮತ್ತು ಕಿರಿಕಿರಿಯನ್ನು ಇತರರಿಗೆ ತೋರಿಸಿದರೆ ಏನಾಗುತ್ತೆ? ನಿಮಗೆ ದೇವರ ಕರುಣೆ ಎಂದಿಗೂ ಸಿಗುವುದಿಲ್ಲ. ಹಲ್ಲೆಲೂಯಾ. ನೀವು ಕರುಣಾಳು ವ್ಯಕ್ತಿಯಲ್ಲ. ನೀವು ಕರುಣಾಳು ವ್ಯಕ್ತಿಯಾಗಿದ್ದರೆ ಮಾತ್ರ ನಿಮಗೆ ಸಿಗುವುದು. ಅರ್ಥ ಮಾಡಿಕೊಳ್ಳಿ. ಇಫ್ ವಿ ಆರ್ ನಾಟ್ ಮರ್ಸಿಫುಲ್, ವಿ ಆರ್ ಕ್ರೂಯಲ್. ನಾವು ದಯೆ ಪಾಲಿಸುವವರಲ್ಲದಿದ್ದರೆ ನಾವು ಕ್ರೂರರು. ಕ್ರೂರರ ಮೇಲೆ ದೇವರು ದಯೆ ತೋರಿಸುತ್ತಾರ? ಯಾಕೆ ವಿಶ್ವಾಸಿಗಳಿಗೆ ಇದೆಲ್ಲ ಅರ್ಥವಾಗುವುದಿಲ್ಲ? ಮತ್ತೆ ಸಮಸ್ಯೆಗಳು ಜಾಸ್ತಿ ಆದಾಗ, ಅಯ್ಯೋ ದೇವರು ನನ್ನನ್ನು ಕೈ ಬಿಟ್ಟಿದ್ದಾರೆ, ದೇವರು ನನ್ನನ್ನು ಮಾತ್ರ ನೋಡುವುದಿಲ್ಲ ಅಂತ ನೀವು ಹೇಗೆ ಹೇಳಕ್ಕಾಗತ್ತೆ? ನಾನು ಬೇರೆ ಏನು ಗಾಸ್ಪಲ್ ನಿಮಗೆ ಹೇಳಿಕೊಡಬೇಕು? ಹಲ್ಲೆಲೂಯಾ. ಆದಾದರಿಂದ ದೇವರ ಕರುಣೆ ಎಂದರೆ ನಮ್ಮ ಪಾಪಗಳಿಗೆ ನಾವು ಇನ್ನೂ ಶಿಕ್ಷೆ ಅನುಭವಿಸುತ್ತೇವೆ, ಆದರೆ ಮೃದುತ್ವದಿಂದ ನಾವು ಕ್ಷಮೆ ಮತ್ತು ಕರುಣೆಯ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋಣ. ದೇವರು ನಮಗೆ ಕ್ಷಮೆ ತೋರಿಸುತ್ತಾನೆ ಮತ್ತು ಕರುಣೆ ತೋರಿಸುತ್ತಾನೆ. ಇದರ ನಡುವೆ ಏನು ವ್ಯತ್ಯಾಸ? ಇದೆರಡು ಒಂದ? ದೇವರೇ ನನ್ನನ್ನು ಕ್ಷಮಿಸಿ ಹೇಳಿದರೆ ದೇವರು ಕ್ಷಮಿಸುತ್ತಾನೆ. ನಾವು ಬೇರೆಯವರನ್ನು ಕ್ಷಮಿಸುವವರಾಗಿದ್ದರೆ ಅಷ್ಟೇ ಸಾಕಲ್ಲ, ಮತ್ತೆ ಯಾಕೆ ಕರುಣೆ ತೋರಿಸುವುದು ನಾವು ಪ್ರಾರ್ಥಿಸಬೇಕು? ಹಲ್ಲೆಲೂಯಾ. ನೀವು ಅದು ಅರ್ಥ ಮಾಡಿಕೊಳ್ಳಬೇಕು. ಕ್ಷಮೆ ಎಂದರೆ ಅಪರಾಧವನ್ನು ಕ್ಷಮಿಸುವ ಕ್ರಿಯೆ, ಆದರೆ ಕರುಣೆ ಎಂದರೆ ಕರುಣೆ ಮತ್ತು ಮೃದುತ್ವ ಪ್ರದರ್ಶನ. ಯಾರನ್ನಾದರೂ ಶಿಕ್ಷೆ ಅಥವಾ ಕಷ್ಟದಿಂದ ರಕ್ಷಿಸುವುದು. ಶಿಕ್ಷೆ ಅಥವಾ ಕಷ್ಟದಿಂದ ರಕ್ಷಿಸುವುದು, ಅದೇ ದಯ. ಅದೇ ದೇವರಿಂದ ನಮಗೆ ಬೇಕಾಗಿರುವುದು. ನಮ್ಮನ್ನು ಶಿಕ್ಷಿಸಬಾರದು. ದೇವರೇ ಕರುಣಿಸು ಅಂದರೆ, ಹೌದು ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಶಿಕ್ಷಿಸಬಾರದು, ಅದಲ್ವಾ ಕರುಣೆ ತೋರಿಸುವುದು. ಅದೇ ತರ ನಾವು ಬೇರೆಯವರನ್ನು ಶಿಕ್ಷಿಸಬಾರದು. ನಾವು ಹೇಗೆ ಶಿಕ್ಷಿಸುವುದು? ನಾವು ಅವರ ಮೇಲೆ ಕೋಪ ಮಾಡಿದರೆ, ನಾವು ಕ್ಷಮಿಸಲಿಲ್ಲದಿದ್ದರೆ ನಾವು ಅವರನ್ನು ಶಿಕ್ಷಿಸುತ್ತಾ ಇದ್ದೇವೆ. ಹಲ್ಲೆಲೂಯಾ. ಇದು ನೀವು ನಿಜವಾಗಿಯೂ ಮರಣದಂಡನೆಗೆ ಅರ್ಹರಾಗಿದ್ದರೂ ಅದು 10 ವರ್ಷಗಳ ಶಿಕ್ಷೆಯನ್ನು ನೀಡಿದಂತಿದೆ. ಇದೇ ದೇವರು ತೋರಿಸುವ ದಯೆ. ನಮಗೆ ಶಿಕ್ಷೆ ಸಿಗುತ್ತದೆ, ಆದರೆ ಅದು ಕಂಪ್ಲೀಟ್ ಶಿಕ್ಷೆ ನಮಗೆ ಸಿಗುವುದಿಲ್ಲ. ನಿಮ್ಗೆ ಅರ್ಥವಾಯ್ತಾ? ಮರಣದಂಡನೆಗೆ ಅರ್ಹವಾಗಿದ್ದರೂ ಅದು 10 ವರ್ಷದ ಶಿಕ್ಷೆಯನ್ನು ನೀಡಿದಂತೆ. ಮತ್ತೊಂದೆಡೆ ಕ್ಷಮೆ ಎಂದರೆ ನೀವು ಪಾಪದಿಂದ ಕ್ಷಮಿಸಲ್ಪಟ್ಟಿದಾಗ ದೇವರೊಂದಿಗಿನ ನಿಮ್ಮ ಸಂಬಂಧವನ್ನು ಮರಳಿ ಪಡೆಯುತ್ತದೆ, ಆದರೂ ನಿಮ್ಮ ಪಾಪಗಳಿಗೆ ಶಿಕ್ಷೆ ಅನುಭವಿಸುತ್ತೀರಿ. ನೀವು ಕನ್ಫ್ಯೂಸ್ ಮಾಡಿಕೊಳ್ಳಬಾರದು. ದಯೆ ಎಂದರೆ ಏನು, ಫಾರ್ಗಿವ್ನೆಸ್ ಅಂದರೆ ಏನು ಅಂತ. ನಾವು ದೇವರ ಹತ್ರ ಫಾರ್ಗಿವ್ನೆಸ್ ಹೇಳಿದರೆ ದೇವರು ಕ್ಷಮಿಸುತ್ತಾರೆ, ನಾವು ಬೇರೆಯವರಿಗೆ ಕ್ಷಮಿಸುವವರಾಗಿದ್ದರೆ. ಆದರೆ ದೇವರು ದಯೆ ತೋರಿಸಬೇಕಂದರೆ ನಾವು ಬೇರೆಯವರಿಗೆ ದಯೆ ತೋರಿಸಬೇಕು. ದೇವರು ದಯೆ ತೋರಿಸಬೇಕಂದರೆ ಕನ್ಫ್ಯೂಸ್ ಮಾಡಿಕೊಳ್ಳಬೇಡ್ರಿ.
ಏಕೆಂದರೆ ನೀವು ಇತರರನ್ನು ಕರುಣೆಯಿಂದ ಕ್ಷಮಿಸುವುದಿಲ್ಲ, ಕ್ಷಮಿಸುವ ಸಲುವಾಗಿ ಮಾತ್ರ ನೀವು ಕ್ಷಮಿಸುವಿರಿ, ಅಲ್ಲವೇ? ಇನ್ನೊಬ್ಬರನ್ನು ನೀವು ಕ್ಷಮಿಸಿದೆ ಎಂದು ಹೇಳಿದರೆ ಕರುಣೆ ನೀವು ತೋರಿಸಿದ್ದೀರಾ? ಹೇಗೆ ನಿಮಗೆ ಗೊತ್ತಾಗುತ್ತದೆ? ಅವರು ಮಾಡಿರುವುದೆಲ್ಲ ನೆನಪಿನಲ್ಲಿ ಬರುತ್ತದೆ. ಬಂದಾಗ ಎಲ್ಲ ನೋವುಂಟಾಗುತ್ತದೆ. ಆದರೆ ನೀವು ಅವರ ಮೇಲೆ ದಯೆ ತೋರಿಸಲಿಲ್ಲ. ಕ್ಷಮಿಸಿರಬಹುದು, ಆದರೆ ದಯೆ ತೋರಿಸಲಿಲ್ಲ. ನೀವು ಕ್ಷಮಿಸಿದಾಗ ನೀವು ಕ್ಷಮಿಸಬೇಕೆಂದು ಕರುಣೆ ಇಲ್ಲದೆ ಇರಬಹುದು. ಆದಾದ್ದರಿಂದ ನೀವು ನಿಮ್ಮ ಸಂಪೂರ್ಣ ಶಿಕ್ಷೆಯನ್ನು ಪಡೆಯುತ್ತೀರಿ. ಅರ್ಥವಾಯ್ತಾ? ನಾವು ಬಿತ್ತುವುದನ್ನು ನಾವು ಕೊಯ್ಯಬೇಕು. ಆದರೆ ನಾವು ಕರುಣೆ ತೋರಿಸಿದೆ, ಹೌದು, ತುಂಬ ಕೆಟ್ಟದು ಮಾಡಿದೆ. ನೀವು ಜಸ್ಟ್ ಇಮ್ಯಾಜಿನ್, ಒಬ್ಬರು ನಮಗೆ ತುಂಬ ಕೆಟ್ಟದು ಮಾಡಿದರೆ ನಾವು ದಯೆ ತೋರಿಸುವುದಾದರೆ ಅವರನ್ನು ಕ್ಷಮಿಸಿ ಮತ್ತು ನಾವು ನೆನಪಲ್ಲಿ ಇಟ್ಟುಕೊಳ್ಳುವುದೇ ಇಲ್ಲ, ಇಟ್ಟುಕೊಳ್ಳಬಾರದು. ನಾವು ಮನುಷ್ಯರಾಗಿ ನೆನಪಿನಲ್ಲಿ ಬರುತ್ತದೆ, ಆದರೆ ದಯೆ ತೋರಿಸುವುದಾದರೆ ಅವರು ಮಾಡಿರುವುದು ಏನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ಹಲ್ಲೆಲೂಯಾ. ನೀವು ಕರುಣೆ ಇಲ್ಲದೆ ಕ್ಷಮಿಸಿದಾಗ ನೀವು ನಿಮ್ಮ ಹೃದಯದಲ್ಲಿ ಆ ವ್ಯಕ್ತಿಯ ಬಗ್ಗೆ ದ್ವೇಷ ಅಥವಾ ಕೋಪ ಇನ್ನೂ ಇರುತ್ತದೆ, ಅಲ್ಲವೇ? ನೀವು ಅವರನ್ನು ಎದುರಿಸಲು ಕಷ್ಟಪಡುತ್ತೀರಿ. ಸ್ಟ್ರೈಟ್ ಆಗಿ ನೋಡಕ್ಕಾಗತ್ತಾ? ಒಂದರ ಏನೋ ಆಗುತ್ತದೆ, ಅಲ್ಲವೇ? ಅವರು ಮಾಡಿದರ ನೆನಪು ನಿಮ್ಮನ್ನು ನೋಯಿಸುತ್ತಲೇ ಇರುತ್ತದೆ, ಆದರೆ ನೀವು ದಯೆ ತೋರಿಸಲಿಲ್ಲ. ನಿಮಗೆ ದಯೆ ಎಂತೂ ದೇವರಿಂದ ಸಿಗುವುದಿಲ್ಲ. ಅದೇ ದೇವರು ಹೇಳಿದರು, ಶತ್ರುಗಳು ಕೂಡ ನಾವು ಪ್ರೀತಿ ಮಾಡಬೇಕು ಅಂತ. ಅರ್ಥ ಮಾಡಿಕೊಳ್ಳಿ, ದೇವರ ದಯೆ ಇಲ್ಲದೆ ನಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತದೆ. ದೇವರ ಮಕ್ಕಳೇ, ದೇವರ ದಯೆ ಇಲ್ಲದೆ ಒಂದು ದಿನಾನೂ ನಮಗೆ ಜೀವನ ಮಾಡೋಕ್ಕಾಗುವುದಿಲ್ಲ. ಆದರೆ ದೇವರು ನಮ್ಮನ್ನು ಕ್ಷಮಿಸಿದಾಗ, ದೇವರು ಹೇಗೆ ಕ್ಷಮಿಸುವುದು? ಅವನ ಹೃದಯದಲ್ಲಿ ಅಂತಹದೇನಾದರೂ ಇರ್ತದ? ಕೋಪ ಇರ್ತದ? ನಾವು ಮಾಡಿರೋದೆಲ್ಲ ಅವರು ನೆನಪಿಟ್ಟುಕೊಳ್ಳುತ್ತಾನ? ಇಲ್ಲ. ದೇವರು ದಯೆಯಿಂದ ನಮ್ಮನ್ನು ಕ್ಷಮಿಸುತ್ತಾನೆ, ಅಲ್ಲವೇ? ಅದು ಕರುಣೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನ್ಯಾಯವು ಶಿಕ್ಷೆಯನ್ನು ಒತ್ತಾಯಿಸಿದಾಗಲೂ ಅದು ತಡೆ ಹಿಡಿಯುವುದು ಕರುಣೆ. ನೀವು ಇತರರಿಗೆ ಕರುಣೆ ತೋರಿಸುವಾಗ ಇತರರು ನಿಮಗೆ ಮಾಡಿದ ಎಲ್ಲ ತಪ್ಪು ಮತ್ತು ಕ್ರೂರ ಕೃತ್ಯಗಳನ್ನು ನೀವು ನೆನಪಿಸಿಕೊಳ್ಳಬಾರದು. ಮತ್ತು ದೇವರು ನಿಮ್ಮ ಪಾಪಗಳನ್ನು ಹೇಗೆ ಕ್ಷಮಿಸಿದರು ಹಾಗೆ ಕ್ಷಮಿಸಿ ದೇವರು ನಮ್ಮನ್ನು ಹೇಗೆ ಪ್ರೀತಿಸುತ್ತಾನೆ? ನಮ್ಮ ಹಳೆಯದೆಲ್ಲ ನೆನಪಿಟ್ಟುಕೊಂಡು ನಮ್ಮನ್ನು ಪ್ರೀತಿಸುತ್ತಾರಾ? ಇಲ್ಲ. ಅದೇ ಥರ ನಮಗೆ ಪಾಪ ಮಾಡಿರುವವರಿಗೆ ನಾವು ಕ್ಷಮಿಸಬೇಕು. ಇದರ ಹೆಸರು ದಯೆ. ದಯೆ ತೋರಿಸುತ್ತಾ ಇದ್ದೀರಾ ನೀವು? ಯೋಚನೆ ಮಾಡಿ. ಹಲ್ಲೆಲೂಯಾ. ದೇವರು ನಮಗೆ ಹೇಗೆ ಪ್ರೀತಿಸುತ್ತಾರೋ ಅದೇ ಥರ ನಾವು ಪ್ರೀತಿಸಬೇಕು. ಹಳೆಯ ಬುಕ್ಕೆಲ್ಲ ನೀವು ಇವತ್ತು ಹೋಗಿ ಸುಡಬೇಕು. ನಿಮ್ಮ ಒಳಗಡೆ ಇಟ್ಕೊಳ್ಳಬಾರದು. ಯಾರೇ ಏನೇ ಕೆಟ್ಟದು ಮಾಡಿದರೂ ಅದು ಮತ್ತು ನೆನಪಿನಲ್ಲಿ ಇಟ್ಕೊಂಡು ಅವರು ಮುಖ ನೋಡಬಾರದು. ಅದು ನೀವು ಸುಟ್ಟಾಕಿ ಅವರ ಮುಖ ನೋಡಿದರೆ ನಿಮಗೆ ಪ್ರೀತಿ ಬರ್ತದೆ. ಯಾಕೆ? ನಮಗೆ ದೋಷ ಮಾಡಿರೋರನ್ನು ನೋಡಿದರೆ ಒಂಥರ ಬರೋದು. ಕ್ಷಮಿಸಿದ್ದೀನಿ ಪಾಸ್ಟರ್, ಕ್ಷಮಿಸಿದೆ, ಮತ್ತೆ ಮುಖ ನೋಡಕ್ಕಾಗಲ್ಲ. ಅವ್ರ ಮುಖ ನೋಡಿದರೆ ಇರಿಟೇಷನ್ ಹಂಗೇ ಬರುತ್ತದೆ, ಹೌದಾ? ಆದರೆ ನೀವು ದಯೆ ತೋರಿಸುವವರಲ್ಲ. ದೇವರಿಂದ ಎಂದಿಗೂ ನಿಮಗೆ ದಯೆ ಸಿಗುವುದಿಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯಾ. ಇತರರ ಪಾಪಗಳಿಗೆ ಕ್ಷಮೆ ತೋರಿಸಲು ನಾವು ವಿಫಲರಾಗಿದ್ದರೆ ದೇವರ ಕರುಣೆಯನ್ನು ನಾವು ತಡೆಯುತ್ತೇವೆ. ಇತರರ ಪಾಪಗಳಿಗೆ ಕರುಣೆ, ಕ್ಷಮೆ ಮಾತ್ರ ಅಲ್ಲ, ಕರುಣೆ, ಕ್ಷಮೆ ಮಾತ್ರ ಅಲ್ಲ, ಕರುಣೆ ತೋರಿಸಬೇಕು. ಬರೀ ಹೇಳಬಾರದು ನಾನು ಕ್ಷಮಿಸಿದೆ ಎಂದು. ಕರುಣೆ ತೋರಿಸಬೇಕಂದ್ರೆ ಎಷ್ಟೊಂದು ಶಕ್ತಿ ಬೇಕು. ಅದಕ್ಕೋಸ್ಕರ ಪ್ರೇಯರ್ ಮಾಡಿರಿ, ಫಾಸ್ಟ್ ಮಾಡಿರಿ. ಫಾಸ್ಟ್ ಮಾಡಿ. ನಿಮ್ಮ ಹೃದಯ ಮೆಲ್ಟ್ ಆಗ್ತಾ ಇಲ್ಲದಿದ್ದರೆ ಫಾಸ್ಟ್ ಮಾಡಿ ಪ್ರೇಯರ್ ಮಾಡಬೇಕು. ಯಾಕೆಂದ್ರೆ ಅದು ನಿಮಗೆ ಅಗತ್ಯವಾದದ್ದು. ನಿಮಗೊಂದು ಜಾಬ್ ಇಲ್ಲದಿದ್ದರೆ, ನಿಮಗೆ ಹೆಲ್ತ್ ಇಲ್ಲದಿದ್ದರೆ ಹೇಗೆ ನೀವು
ಪ್ರಾರ್ಥಿಸುತ್ತೀರಿ? ಅಗತ್ಯವಾದದ್ದು ಒಂದು ಮನೆ ಇಲ್ಲದಿದ್ದರೆ, ಒಳ್ಳೆಯ ಬಟ್ಟೆ ಇಲ್ಲದಿದ್ದರೆ ನೀವು ಹೇಗೆ ಪ್ರಾರ್ಥಿಸುತ್ತೀರಿ? ಅದೇ ತರ ಬೇರೆಯವರಿಗೆ ಕರುಣೆ ತೋರಿಸುವುದಕ್ಕೆ ನಿಮಗೆ ಹೇಳಕ್ಕಾಗಲ್ಲ. ದೇ ಡೋಂಟ್ ಡಿಸರ್ವ್, ಯು ಆರ್ ನೋಬಡಿ ಟು ಸೇ. ಅವರಿಗೆ ಅದು ಅರ್ಹ ಅಲ್ಲ ಎಂದು ಹೇಳುವುದು ನೀವಲ್ಲ. ಆದರೆ ನಮ್ಮ ಪಾಪಗಳಿಗೂ ದೇವರ ಕ್ಷಮೆ ಅರ್ಹವಿಲ್ಲ ಅಂತ ದೇವರೇ ಹೇಳುತ್ತಾರೆ. ಈಗ ಗೊತ್ತಾಯ್ತಾ? ನೀವು ದಯೆ ತೋರಿಸಿದರೆ, ಯಾರು ಕ್ರೂರರಾಗಿದ್ದರು ಅವರ ಮುಖ ನೋಡಿದರೆ ನಿಮಗೆ ಅವರು ಕೆಟ್ಟವರೆಂದು ಅನಿಸುವುದೇ ಇಲ್ಲ. ಆದರೆ ಹೌದು, ನಾನು ಕ್ಷಮಿಸಿದೆ ಹೇಳಿಬಿಟ್ಟು ಅವರ ಮುಖ ನೋಡಿದರೆ ನಿಮ್ಗೆ ನೋಡಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳಿ. ದಯೆ. ಹಲ್ಲೆಲೂಯ. ಕ್ಷಮಿಸದಿರುವುದು ಕಹಿ, ಅಸಮಾಧಾನ ಇತ್ಯಾದಿ ದೇವರ ಕರುಣೆಯನ್ನು ತಡೆಯುತ್ತದೆ. ನಾವು ಕ್ಷಮಿಸದಿರುವುದು ಹೃದಯದಲ್ಲಿ ಇಟ್ಕೊಂಡಿದರೆ, ಕೋಪ ಹೃದಯದಲ್ಲಿ ಇಟ್ಕೊಂಡಿದರೆ ನೀವು ದಯೆ ಇಲ್ಲದವರು. ಅದಕ್ಕೆ ನಮ್ಮ ಹೃದಯ ಯಾವಾಗಲೂ ಪೀಸ್ಫುಲ್ ಆಗಿರಬೇಕು, ಅಲ್ಲವೇ? ದೇವರು ಬಂದಿರುವುದು ನಮಗೆ ಪೀಸು ಕೊಡುವುದಕ್ಕೆ. ನಾವು ಬೇರೆಯವರಿಗೆ ಪೀಸ್ ಕೊಟ್ಟರೆ ನಮಗೆ ಪೀಸು ಸಿಗುತ್ತದೆ. ನಾವು ಅನ್ಕೊಳ್ತೇವೆ, ಯಾಕೆ ನನಗೂ ಪೀಸ್ ಇಲ್ಲ ಅಂತ. ನಾವೇ ಯಾರಿಗೂ ಪೀಸು ಕೊಡಲ್ಲ, ಮತ್ತೆ ನಮಗೆ ಹೆಂಗೆ ಪೀಸು ಸಿಗುವುದು ದೇವರ ಮಕ್ಕಳೇ? ಅಲ್ಲವೇ? ಯೋಚನೆ ಮಾಡಿ. ಬೈಬಲ್ ಓದಬೇಕು ದೇವರ ಮಕ್ಕಳೇ. ಬೈಬಲ್ ಓದುವುದಕ್ಕೆ ನೀವು ಟೈಮ್ ಕಳೆಯಬೇಕು, ಚಿಕ್ಕವರಾಗಲಿ ದೊಡ್ಡವರಾಗಲಿ. ಮಕ್ಕಳಿಗೆ ಬರೀ ಎಜುಕೇಶನ್ ಬುಕ್ ಮಾತ್ರ ತಂದೆ ತಾಯಿ ಕೊಡಬಾರದು. ಬೈಬಲು ಅವರ ಹತ್ರ ಕೊಟ್ಟು ಅವರು ಟೈಮ್ ಸಪ್ರೇಟ್ ಆಗಿ ಅವರು ಕೂತ್ಕೊಂಡು ಓದಿ ಅರ್ಥ ಮಾಡಿ ಅದೇ ಥರ ಜೀವನ ಮಾಡುವುದಕ್ಕೆ ತಾಯಿ ತಂದೆ ಪ್ರಾರ್ಥಿಸಬೇಕು. ತಾಯಿ ತಂದೆ ಅವರು ಎಕ್ಸಾಂಪಲ್ ಆಗಿ ಅವರು ಮುಂದೆ ನಡೆಯಬೇಕು. ಅದು ಬೇರೆ ವಿಷಯ. ಬರೀ ಎಲ್ಲರಿಗೂ ಉಪದೇಶ ಮಾಡುವುದಕ್ಕೆ ಆಗುತ್ತದೆ. ಹಲ್ಲೆಲೂಯ. ನಮ್ಮ ಶ್ರಮಸಾದಿರುವಿಕೆಯು ಕಹಿ, ಅಸಮಾಧಾನ ಇತ್ಯಾದಿ ದೇವರ ಕರುಣೆಯನ್ನು ತಡೆಯುತ್ತದೆ. ಪರಿಣಾಮವಾಗಿ ನಾವು ನಮ್ಮ ಮನಸ್ಸು ಮತ್ತು ದೇಹಕ್ಕೆ ದೇವರ ಗುಣಪಡಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ನಿಮಗೆ ಸಿಕ್ನೆಸ್ ಬಂದೇ ಬರ್ತದೆ ದೇವರ ಮಕ್ಕಳೇ. ನಿಮಗೆ ದೇಹ ಇಲ್ಲದಿದ್ದರೆ ಒಂದಲ್ಲ ಒಂದು ಸಿಕ್ನೆಸ್ ಬಂದೇ ಬರುತ್ತದೆ. ದಯೆ ಇಲ್ಲದವರಾಗಿ ನಾವು ಜೀವನ ಮಾಡಿದರೆ. ಹಲ್ಲೆಲೂಯ. ಅದು ಅಲ್ಲ, ನಮ್ಮ ಕರುಣೆ ಇಲ್ಲದ ಪಾಪವು ನಮ್ಮ ಆರ್ಥಿಕ ಸಮೃದ್ಧಿಯನ್ನು ಸಹ ತಡೆಯುತ್ತದೆ. ವಿ ವಿಲ್ ನೆವರ್ ಹ್ಯಾವ್ ಫೈನಾನ್ಷಿಯಲ್ ಪ್ರಾಸ್ಪರಿಟಿ. ಹೆಂಗೆ ನೀವು ದುಡಿದಿರು ನಿಮ್ಮ ದುಡ್ಡು ಹಾಗೆ ಸೋರುತ್ತದೆ, ನಿಮ್ಮ ಕೈಯಲ್ಲಿ ಇರುವುದಿಲ್ಲ. ನೀವು ಅರ್ಥ ಮಾಡಿಕೊಳ್ಳಿ ನಾನೇನು ಹೇಳ್ತಾ ಇದ್ದೀನಿ ಅಂತ. ಹಲ್ಲೆಲೂಯ. ನೀವು ಈಗ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದರೆ, ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇಲ್ಲದಿದ್ದರೆ, ನೀವು ನಿಮ್ಮನ್ನು ದಯೆಯಿಲ್ಲದ ವ್ಯಕ್ತಿಯೆಂದು ದಯೆಯಿಂದ ಗುರುತಿಸಬೇಕು. ಗೊತ್ತಾಯ್ತಾ? ನೀವು ತಿಳ್ಕೊಳ್ತೀರಿ, ಯಾಕೆ ನನಗೆಂದಿಗೂ ಶಾಂತಿ ಇಲ್ಲವಾ? ಒಂದಲ್ಲ ಒಂದು ನನಗೂ ಸಿಕ್ನೆಸ್ ಇದೆ, ಮಾನಸಿಕವಾಗಿ ಶಾರೀರಿಕವಾಗಿ, ಮತ್ತೆ ಪೀಸ್ ಇಲ್ಲ ಅಂಥದೆಲ್ಲ ನಿಮ್ಮಲ್ಲಿ ನಡೆಯುತ್ತಾ ಇದ್ದರೆ ನೀವು ದಯೆ ಇಲ್ಲದ ವ್ಯಕ್ತಿ ಎಂದು ಗುರುತಿಸಬೇಕು. ನೀವು ಟೈಮ್ ತೆಗೆದು ಯೋಚನೆ ಮಾಡಿ, ನಾನಿವತ್ತು ಏನು ಪ್ರೀಚ್ ಮಾಡ್ತಾ ಇದೆ ಅಂತ. ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇವೆ, ನೀವದು ಮತ್ತೊಮ್ಮೆ ಕೇಳಿಸ್ಕೊಳ್ಳಬೇಕು. ಅದಕ್ಕೂ ಯಾರಿಗೂ ಟೈಮ್ ಇಲ್ವಲ್ಲ. ಎದಕ್ಕೆ? ಹಲ್ಲೆಲೂಯ. ಸೊ ನೀವು ಪಶ್ಚಾತ್ತಾಪ ಪಡಬೇಕು, ಬದಲಾಗಬೇಕು, ಇದರ ಬಗ್ಗೆ ಕರುಣೆ ತೋರಿಸಬೇಕು. ಅವರು ಅರ್ಹವಲ್ಲದಿದ್ದರೂ ಸಹ ಆಗ ಮಾತ್ರ ನೀವು ನಿಮ್ಮ ಜೀವನವನ್ನು ಆನಂದಿಸಬಹುದು. ಜೀಸಸ್ ಕೇಮ್ ಟು ಗಿವ್ ಅಸ್ ಲೈಫ್, ಲೈಫ್ ಇನ್ ಇಟ್ಸ್ ಫುಲ್ನೆಸ್. ನಾವು ಡೈಲಿ ನಮ್ಮ ಜೀವನ ಆನಂದಿಸಬೇಕು. ಒಂದೊಂದು ದಿನ ಹಂಗೆ ಕಳೆದು ಹೋಗ್ತಾ ಇದೆ ದೇವರ ಮಕ್ಕಳೇ. ಹೇಗೆ ನೀವು ಕಳೆಯುವುದು? ವ್ಯಸನದಲ್ಲಿ, ದುಃಖದಲ್ಲಿ, ಭಾರದಲ್ಲಿ. ಹೌದಾ? ನಾವು ಆನಂದಿಸಬೇಕು. ಈ ಜೀವನ ಆನಂದಿಸಬೇಕಂದ್ರೆ ನಾವು ದಯೆ ತೋರಿಸುವವರಾಗಿರಬೇಕು. ನಮ್ಮ ದೇವರು ಕರುಣೆಯುಳ್ಳವರಾಗಿರುವ ಥರ ನಾವು ಕೂಡ ಕರುಣೆಯುಳ್ಳವರಾಗಿರಬೇಕು. ಹಲ್ಲೆಲೂಯ. ಇತರರಿಗೆ ಕರುಣೆ ತೋರಿಸದಿದ್ದರೆ ನಿಮ್ಮ ಜೀವನ ಹೋರಾಟ ಹೆಚ್ಚಾಗುತ್ತದೆ. ಅನುಮಾನ ಇದೆಯಾ?
ಅನುಮಾನ ಇದ್ದರೆ ನಾನು ಸ್ಪೆಷಲ್ ಪಾಠ ಕೊಡ್ತೀನಿ, ಬನ್ನಿ. ಯಾರಿಗೂ ಅದು ಬೇಡವಲ್ಲ, ಇದೇ ಬೇಡ, ಮತ್ತೆ ಸ್ಪೆಷಲ್ ಪಾಠ ಏನು? ಪಾಸ್ಟ್ರೇ ಹೋರಾಟ, ಪಾಸ್ಟ್ರೇ ಆ ಪ್ರಾಬ್ಲಮ್, ಪಾಸ್ಟ್ರೇ ಈ ಪ್ರಾಬ್ಲಮ್, ಪಾಸ್ಟ್ರೇ ಆ ಪ್ರಾಬ್ಲಮ್, ಪಾಸ್ಟ್ರೇ ಹುಷಾರಿಲ್ಲ, ಅಲ್ಲಾಂದ್ರೆ ಆರ್ಥಿಕ ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್, ಇದೇ ಜನರಿಗೆ ಹೇಳುವುದು. ಪಾಸ್ಟರ್ ಹೇಳಿ ಕೊಡುವುದು ನೀವು ಒಬೇ ಮಾಡಬೇಕು. ದೇವರು ಪಾಸ್ಟರ್ನ ಅಪಾಯಿಂಟ್ ಮಾಡಿರುವುದು ಎದಕ್ಕೆ? ನಿಮ್ಮ ಒಳ್ಳೇದಕ್ಕಲ್ವಾ? ನಾನು ಎದಕ್ಕೆ ಇಲ್ಲಿ ನಿಂತ್ಕೋಬೇಕು? ಪಾಸ್ಟರ್ಸ್ ಎದಕ್ಕೆ ಇಲ್ಲಿ ನಿಂತ್ಕೋಬೇಕು? ಅವರವರ ಕೆಲಸ, ದುಡ್ಡು ಎಲ್ಲ ಬಿಟ್ಬಿಟ್ಟು ನಿಮಗೋಸ್ಕರ ಜೀವನ ಮಾಡ್ತಾರೆ. ಅರ್ಥ ಮಾಡ್ಕೋಬೇಕು ದೇವರ ಮಕ್ಕಳೇ. ಒಂದೊಂದು ವಾರ ದೇವರು ಕೊಡುವ ಮೆಸೇಜಸ್ಸು ನೀವು ಹೋಗಿ ಅದೇ ಥರ ಜೀವನ ಮಾಡಬೇಕು. ಎಷ್ಟೊಂದು ಒಳ್ಳೆಯದಾಗುತ್ತದೆ ನಮ್ಮ ಜೀವನ. ಅರ್ಥ ಮಾಡಿಕೊಳ್ಳಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.